ಬರ್ತಾ ಇದ್ದಾರೆ ಸರ್ ಅಂದಿವೆ ಅಂತಂದರು. ಹೇಳ್ಬಿಡು ಅವರಿಗೆ ನಾನು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ, ಅವ್ರಿಗೆ ಕರೆದವ್ರಿಗೆ ಏನು ಗೌರವಿಸ್ಬೇಕು ಅಂತ ನನಗೆ ಡೈರೆಕ್ಷನ್ ಕೊಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ 2 ಬೆನ್ನೆಲುಬಿದೆ, ಒಂದು ನಿವೃತ್ತಿ ನೌಕರ ಸಂಘ, ಒಂದು ಸರ್ಕಾರಿ ನೌಕರ ಸಂಘ. ನಂಬ್ತಿರೋ ಇವರು ನಮ್ಮ ಷಡಕ್ಷರಿ ಅವರಿಗೆ ಡಿಸ್ಕೈಡ್ ಮಾಡಿ ನಿವೃತ್ತ ನೌಕರ ಸಂಘಕ್ಕೆ ಜಾಗದಲ್ಲಿ ಮಾಡಿಬಿಟ್ಟಿದ್ವಿ. ಬೇರೆಯವರಾಗಿದ್ದರೆ ಹೊಡೆದಾಡ್ಬಿಡೋರು. ಇವರು ಚಾಣಕ್ಯ ಬುದ್ಧಿ, ಯಾರು ಚಾಣಕ್ಯ ತಂತ್ರಗಾರಿಕೆ ಏನೂ ಇಲ್ದಂಗೆ ಎಲ್ಲ ಅವರೇ ಬಂದು ಓಪನ್ ಮಾಡಿ ರೂಮ್ ರೆನ್ಯುವೇಷನ್ ಮಾಡಿ ಕೀ ಕೊಟ್ಟಿದ್ದಾರೆ. ಆ ಚಾಣಚಕತೆಯಿಂದ ಷಡಕ್ಷರಿ ಅವರು ಇವ್ರು ಬಿಟ್ಟು ಅವ್ರು ಇರುತ್ತಾ ಇಲ್ಲ, ಅವ್ರು ಬಿಟ್ಟು ಇವ್ರು ಇರ್ತಾ ಇಲ್ಲ. ಈಗ ಅಲ್ಲಿ ಮಧ್ಯದಲ್ಲಿ ಯಾರೋ ಒಬ್ರು ಫಿಲಪ್ ಮಾಡಿದ್ರು, ಆ ಫಿಲಪ್ ಅವ್ರಿಗೆ ಅರ್ಥವಾಯಿತು ಷಡಕ್ಷರಿ ಸಾಹೇಬರಿಗೆ. ಆದ್ದರಿಂದ ನಿಜವಾಗ್ಲೂ ಕೂಡ ಪಕ್ಕದಲ್ಲೇ ಅವರು ಕೊಟ್ಟು ಇಟ್ಕೊಂಡಿದ್ದಾರೆ. ಈಗ ನಮ್ಮದೇ ಆಫೀಸ್ ಸರ್ಕಾರಿ ನೌಕರ ನಿವೃತ್ತ ನೌಕರ ಸಂಘ ಇದೆ, ಅಲ್ಲಿ ಬನ್ನಿ ನೀವೆಲ್ಲರೂ ನಿವೃತ್ತಿ ಆಗಿರ್ತಕ್ಕಂಥದ್ದು ಎಲ್ಲರೂ ಅಂತ ಹೇಳ್ತಾ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳವರು ನಮ್ಮ ನಿವೃತ್ತಿ ಸಂಘದಲ್ಲಿ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಭಾಳ ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವರು ನಿವೃತ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ, ನಮ್ಮ ಕೇಂದ್ರ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಇವರು ಜಾಸ್ತಿ ಜನ ಬಂದಿಲ್ಲ, ಮುಖ್ಯೋಪಾಧ್ಯಕ್ಷರಾಗಿದ್ದ. ಇವತ್ತು ನಾನು ಡಿಕ್ಲೇರ್ ಮಾಡಿದ್ದೀನಿ, ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿಕೊಳ್ಳಿ, ಇನ್ಮೇಲೆ ನೀವು ಮಾಡ್ಕೊಂಡು ಹೋಗಿ ಅನೌನ್ಸ್ ಮಾಡಿದ್ದೀನಿ ಸರ್, ಇನ್ಮೇಲೆ ನಾನು ನಿಮ್ಮ ಸಂಘಕ್ಕೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ನಮ್ಮ ಷಡಕ್ಷರಿ ಸಾಹೇಬರಿಗೆ ಪರವಾಗಿ ಅವರು ಅನುಪಸ್ಥಿತಿಯಲ್ಲಿ ನಮ್ಮ ಭೈರಪ್ಪನವರಿಗೆ ನಾವೇ ಸನ್ಮಾನ ಮಾಡಬೇಕು ಅಂತ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಅಧಿಕಾರಿಗಳು ಸುಮಾರು 25-30 ವರ್ಷಗಳಿಂದ ಕೂಡ ನಂಬಿಕೊಂಡಿದ್ದರು. ನಾವು 1988ಗಿಂತ ಮುಂಚೆನೇ ನಾವು ಈ ಸರ್ಕಾರಿ ನೌಕರಿ ಸಂಘ ನಾನು ನಮ್ಮ ಹಂಗೆ ಸುಮಾರು 30-35 ವರ್ಷಗಳ ಕಾಲ ಸರ್ಕಾರಿ ನೌಕರಿ ಸಂಘದಲ್ಲಿ ವಿವಿಧ ಹಂತದ ಪದಾಧಿಕಾರಿಗಳಾಗಿ, ಅಂತಿಮ ಘಟ್ಟದಲ್ಲಿ ಸುಮಾರು 10 ವರ್ಷಗಳ ಕಾಲ 3 ಬಾರಿ ಅಧ್ಯಕ್ಷನಾಗಿ ನನ್ನ ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥರು. ಅದೇ ಸಂಘದಲ್ಲಿ ನಮ್ಮ ಕೃಷ್ಣಪ್ಪನವರು ಕೂಡ ನನ್ನ ಜೊತೆಯಲ್ಲಿ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಸೊ ಅಂದಿನಿಂದ ಇಂದಿನವರು ಕೂಡ ನಾವೆಲ್ಲರೂ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ನಿವೃತ್ತಿ ಆದರೂ ಕೂಡ ನಿವೃತ್ತಿ ನೌಕರರಿಗೆ ಸಂಬಂಧಪಟ್ಟಂತೆ ಏನು ಹಲವಾರು ಸಮಸ್ಯೆಗಳಿದ್ದಾವೆ, ಆರ್ಥಿಕ ಸೌಲಭ್ಯಗಳು ಏನು ಸಿಗಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿ ಸುಮಾರು 2020ರಿಂದ ನಾವು ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೃಷ್ಣಪ್ಪನವರು ಪದಾಧಿಕಾರಿಗೆ ನಾವು ಸೇವೆ ಮಾಡ್ತಾರೆ. ಸೊ ಈಗಾಗಲೇ ಅವ್ರು ಮಾತನಾಡಿದಾಗೆ ನಿವೃತ್ತಿ ನೌಕರರ ಸಮಸ್ಯೆಗಳು ಭಾಳ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಇವತ್ತು ಕೇಂದ್ರ ಸರ್ಕಾರದ ಏನು ನಮ್ಮ ಆರ್ಥಿಕ ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರು ಮಾರ್ಚ್ 25ನೇ ತಾರೀಕು ಕಳೆದ ಮಾರ್ಚ್ 25ನೇ ತಾರೀಕು ಒಂದು ರಿವ್ಯಾಲ್ಯೂಯೇಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಮೊನ್ನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಆ ಒಂದು ಆ್ಯಕ್ಟಲ್ಲಿ ಪೆನ್ಷನ್ನಿಗೆ ಸಂಬಂಧಪಟ್ಟಂತೆ ಒಂದು 4 ಪೇಜನ್ನು ನೆರೇಟ್ ಮಾಡಿದ್ದಾರೆ. ಸೊ 1/1/2026ರಿಂದ ಕೇಂದ್ರ ಸರ್ಕಾರಿ ನೌಕರಿಗೆ ರಿವಿಷನ್ ಆಫ್ ಪೆನ್ಷನ್ ಮಾಡಬೇಕು ಮತ್ತು ರಿವಿಷನ್ ಆಫ್ ಪೆನ್ಷನ್ ಮಾಡಬೇಕು. 1/1/26ರಿಂದ ಯಾರು ನಿವೃತ್ತಿಯಾಗಿದ್ದಾರೆ ಅವರಿಗೆ DA ಕೊಡೋಕ್ಕೂ ಕಷ್ಟ ಆಗುತ್ತೆ ಮತ್ತು ರಿವಿಷನ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಆ ರಿವ್ಯಾಲ್ಯೂಯೇಷನ್ ಆ್ಯಕ್ಟಲ್ಲಿ ತಂದಿದ್ದಾರೆ. ಸೊ ಆ ವಿಚಾರದ ಬಗ್ಗೆ ನಾವು ಈಗಾಗಲೇ ಆಲ್ ಇಂಡಿಯಾ ಪೆನ್ಷನರ್ಸ್ ಫೆಡರೇಷನ್ 2-3 ಕಾರ್ಯಕ್ರಮಗಳನ್ನು ಮಾಡಿ ಪ್ರಧಾನಮಂತ್ರಿಗಳಿಗೆ ನಾವು ಏನು ಒಂದು ಆ್ಯಕ್ಟನ್ನು ನಾವು ತಂದಿದ್ದೀರಿ ಅದನ್ನು ಹಿಂಪಡಿಬೇಕು ಅಂತೇಳಿ ಮಾಸ್ ಸಿಗ್ನೇಚರ್ ಮೂಲಕ ಮತ್ತು ಮೊನ್ನೆ ಜೈಪುರದಲ್ಲಿ ಜೈಪುರದಲ್ಲಿ 28-29 ಮೀಟಿಂಗ್ ಆಯಿತು. ಸುಮಾರು 19 ರಾಜ್ಯದವರು ಅವತ್ತಲ್ಲಿ ಭಾಗವಹಿಸಿದ್ರು. ಸೊ ಆದ್ದರಿಂದ ನಾವು ನಾವು ಈ ಸಂಘಟನೆ ಅಂತಕ್ಕಂಥ ಏನಿದೆ ಆ ಸಂಘಟನೆಗೆ ನಾವು ಪೂರಕವಾಗಿ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು. ನಮ್ಮ ಹೆಡ್ ಮಾಸ್ಟರ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಬೇರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು ಇರ್ಬೋದು, ನಾವೇನು ಇನ್ನು 60 ವರ್ಷ ಆಗೋಯ್ತಪ್ಪ ನಿವೃತ್ತಿ ಆಗಿ ಇನ್ನೇನು ನಮಗೆ ಸಮಸ್ಯೆ ಇಲ್ಲ, ಸರ್ಕಾರ ಕೊಡ್ತದೆ ಪೆನ್ಷನ್ ಅಂತಂದ್ರೆ ಮನೆಗೆ ಕೂತ್ಕೊಂಡ್ರೆ
ಬರ್ತಕ್ಕಂಥ ಪೆನ್ಷನ್ ಕೂಡ ಕಟಾವಾಗ್ತದೆ. ಈಗಾಗಲೇ NPS ಬಂದಿದೆ, UPS ಬಂದಿದೆ. NPSಗೂ ಮತ್ತು ಹಳೆಯ ಪಿಂಚಣಿ ಯೋಜನೆಗೂ ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟು ವೇರಿಯೇಷನ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರದ ಯೋಚನೆಗಳೇನು, ನಿವೃತ್ತಿ ನೌಕರಿಗೆ ಕೊಡ್ತಕ್ಕಂಥ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಏನಿದೆ, ಸಾವಿರಾರು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ, ಅದನ್ನು ಕರ್ಟೇಲ್ ಮಾಡಬೇಕು, ಕರ್ಟೇಲ್ ಮಾಡಿ ಬೇರೆ ಇದಕ್ಕೆ ಉಪಯೋಗ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಆಲೋಚನೆ ಅದೇ ಇದೆ ಮತ್ತು ರಾಜ್ಯ ಸರ್ಕಾರಗಳು ಇರುತ್ತೆ. ಕೇಂದ್ರ ಸರ್ಕಾರ ಆ ವಿಚಾರದಲ್ಲಿ ಏನು ನೀತಿಯನ್ನು ಅನುಸರಿಸುತ್ತೆ ಆ ನೀತಿಯನ್ನು ಎಲ್ಲ ರಾಜ್ಯ ಸರ್ಕಾರಗಳು ಅನುಸರಿಸ್ತವೆ. ಹಾಗಾಗಿ ಅವರೆಲ್ಲರೂ ಕೂಡ ಪ್ರತಿದಿನ ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ, ಆಯುಕ್ತರನ್ನ ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಕುಮಾರ ಬಂಗಾರಪ್ಪನವರು ಅವರೆಲ್ಲ ಭೇಟಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರೇನು ರಾಜೀನಾಮೆ ಕೊಡೋದು ಬೇಡ, ಏನು ಬೇಡ, ನಮಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ ನೋಡಿದ್ರೆ ನಮ್ಮ ಮನಸ್ಸು ತೃಪ್ತಿಯಾಗಿ ನಾವು ಕೆಲಸವನ್ನು ಮಾಡಿದರೆ ಸಾಕು. ಯಾರನ್ನು ಮನ ಮೆಚ್ಚಕ್ಕಾಗಲಿ ಯಾರಿಗಾಗಿ ನಾವು ಕೆಲಸ ಮಾಡಬೇಕಂತ ಆ ಪ್ರಾಮಾಣಿಕ ನಿಮ್ಮ ಕೈಲಿ ಎಲ್ಲಿವರೆಗೂ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಮಾಡಿ ನಿಮ್ಮ ಜೊತೆ ನಾವು ಇರ್ತೇವೆ. ಏನು ಒಂದು ಕೊಡಬೇಕಾದಂಥ ಸೌಲಭ್ಯಗಳಿದ್ದಾವೆ, ನಮ್ಮನ್ನು ಕರೆದಿ ಯಾರು ತಿಳ್ಬೋದು ಅಂತೇಳಿ ಬರ್ತೀವಿ. ನಾವು ಮಾತುಕತೆ ಆಡೋಣ, ಎಲ್ಲರೂ ಸೇರಿ ಸಂಘಟನೆಯನ್ನು ಬೆಳೆಸೋಣ. ಇರೋವರೆಗೂ ನಾವು ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರ ಸಮಸ್ಯೆಗಳು ಬಂದಾಗ ನಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಹಾಗಾಗಿ ನಾವು ನೀವೆಲ್ಲರೂ ಒಟ್ಟಾರೆ ಕೆಲಸವನ್ನು ಮಾಡಿ ನಮ್ಮ ಕೈಲಾದಂಥ ಸೌಲಭ್ಯವನ್ನು ನಮ್ಮನ್ನು ನಂಬಿರತಕ್ಕಂಥ ಸದಸ್ಯರಿಗೆ ಕೊಡಿಸೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ತಾವುಗಳೆಲ್ಲರೂ ಒಂದು ಭಾಗವಹಿಸಿ ಏನು ನಮಗೊಂದು ಅಭಿನಂದನೆ ತಿಳಿಸಿದೆ ತಮಗೆ ಮತ್ತು ನಮ್ಮ ಕೃಷ್ಣಪ್ಪನಿಗೆ ಅವರ ಪದಾಧಿಕಾರಿಗಳಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸಿ ಕಡಿಮೆ ಮುಗಿಸ್ತೇನೆ. ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆಯಲಾಗಿತ್ತು. ಇವತ್ತಿನ ಅಜೆಂಡಾ ನಮ್ಮ 2025-26ನೇ ಸಾಲಿನಲ್ಲಿ ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳು ನಿವೃತ್ತಿ ಹೊಂದಿದ್ದಾರೆ. 60 ವಸಂತಗಳನ್ನು ತುಂಬಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಕೇಂದ್ರ ಸಂಘದಿಂದ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವರು ಎಲ್ಲರಿಗೂ ಕೂಡ ಸನ್ಮಾನ್ಯ ಶ್ರೀ CS ಷಡಾಕ್ಷರಿ ಸಾಹೇಬ್ರವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಸನ್ಮಾನ್ಯ ಶ್ರೀ ಗಿರಿಗೌಡರವರು ಮುಖಾಂತರ ಇವತ್ತು ಸನ್ಮಾನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮದ ವಿವರ ಏನಂದರೆ 26ನೇ ಸಾಲಿನಲ್ಲಿ ಅಸಿಸ್ಟೆಂಟ್ ಮಾಸ್ಟರಿಂದ ಮುಖ್ಯ ಶಿಕ್ಷಕರಾಗಿ ಯಾರು ಬಡ್ತಿ ಬಂದಿದ್ದಾರೆ ಆ ಎಲ್ಲ ಮುಖ್ಯ ಶಿಕ್ಷಕರನ್ನು ನಮ್ಮ ಮುಖ್ಯೋಪಾಧ್ಯಾಯರ ಸಂಘಕ್ಕೆ ಸ್ವಾಗತವನ್ನು ಕೋರುವುದ್ರ ಮುಖಾಂತರ ಅವರ ನಮ್ಮ ಸಂಘಕ್ಕೆ ಸದಸ್ಯತ್ವವನ್ನು ಮಾಡಿಕೊಡಿ ಅಂತ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ತಿಳಿಸಲಾಗಿದೆ. ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಅನೇಕ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸೋಕ್ಕೋಸ್ಕರ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವ್ರ ಹತ್ರ ಹೋಗಿ ನಾವು ಬೇಡಿಕೆಯನ್ನು ಇಟ್ಟಿದ್ರು. ಏನು 20-25-30 ವರ್ಷದ್ದು ಏನು ನಮ್ಮ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ವಿಚಾರನ ಕೂಡಲೇ ಅವ್ರೇನು ಮಾಡಿದ್ರು, ಒಂದು ಸದನ ಸಮಿತಿ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ MLC ಆಗಿರ್ತಕ್ಕಂಥ ಪುಟ್ಟಣ್ಣ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸದನ ಸಮಿತಿ ಮಾಡಿದ್ದಾರೆ. ಆ ಸದನ ಸಮಿತಿಗೆ ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಪರವಾಗಿ ಲೆಟರ್ ಕೊಟ್ಟಿದ್ದರು. ಅವರನ್ನು ಭೇಟಿ ಮಾಡಿ ಈ 20-25-30 ವರ್ಷ ಏನು ಪ್ರೌಢಶಾಲೆಗಾಗಿದೆ, ಕಾಲೇಜಿಗಾಗಿದೆಯಲ್ಲ, ನಮ್ಮ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ಗೂ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತಂದಿದ್ದೇವೆ. ಆ ಒಂದು ವಿಚಾರವನ್ನು ಮಾಡಿದ್ದೇವೆ. ಮತ್ತು ಈ ದಿನ ಏನು ನಮ್ಮ ಕೇಂದ್ರ ಸಂಘದಲ್ಲಿ ನಿವೃತ್ತಿ ಆಗಿದ್ದಾರೆ ಆ ಸಂಘಕ್ಕೆ ನೆಕ್ಸ್ಟ್ ಇನ್ನು ಕೇವಲ 2 ತಿಂಗಳಲ್ಲಿ ಆ ಪದಾಧಿಕಾರಿಗಳನ್ನ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತೇಳಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಮತ್ತು ಇಲ್ಲೆಲ್ಲರೂ ಸೇರಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಕಾರ್ಯದರ್ಶಿಗಳಿಗೆ ನಾನು ರಾಜ್ಯ ಸಂಘದ ಅಧ್ಯಕ್ಷರಾಗಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡಿ ನಮ್ಮ ಮುಖ್ಯ ಶಿಕ್ಷಕರ ಸಮಸ್ಯೆಯನ್ನು ಜಿಲ್ಲಾ ಉಪನಿರ್ದೇಶಕರಿಗೆ ಕಳಿಸ್ಕೊಡಿ. ಅಲ್ಲಿ ಆಗಿಲ್ಲ ಅಂತಂದರೆ ರಾಜ್ಯ ಸಂಘಕ್ಕೆ ನೀವು ವರದಿ ಕೊಡಬೇಕು ಅಂತೇಳಿ ಕೇಳಿದ್ದೇನೆ. ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೇವೆ. ಒಂದು ಸರ್ಕಾರ ಅಂತ ಇದ್ಮೇಲೆ ಆ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು. ಹಂತವಾಗಿ ಎಲ್ಲವೂ ಒಂದೇ ಸತಿ ಬೇಡಿಕೆ ಸಲ್ಲಿಸೋಕೆ ಆಗಲ್ಲ. ಅನೇಕ ಸಮಸ್ಯೆಗಳಿದೆ. ಮುಖ್ಯೋಪಾಧ್ಯಾಯರ ಸಮಸ್ಯೆ ಅಂದರೆ ಅಷ್ಟಿಷ್ಟಲ್ಲ, ಡಿ ಗ್ರೂಪ್ ನೌಕರರಿಲ್ಲದೆ, ಆಯಾಗಳಿಲ್ಲದೆ, ಕ್ಲಾರ್ಕ್ ಇಲ್ಲದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಟೆಕ್ಸ್ಟ್ ಬುಕ್ ತೊಗೊಂಡ್ಬರ್ಬೇಕು, ಶೌಚಾಲಯ ಕ್ಲೀನ್ ಮಾಡಬೇಕು, ಪ್ರತಿಯೊಂದು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಮಾರ್ಗದರ್ಶನ ಕಂಡುಹಿಡಿಬೇಕು ಅಂತೇಳಿ ಇವತ್ತು ತೀರ್ಮಾನ ಕೈಗೊಂಡಿದ್ದೇವೆ. ಅದಕ್ಕೆ ಮೊಟ್ಟೆ ವಿಚಾರ ಭಾಳಷ್ಟು ಚರ್ಚೆಗೆ ಬಂದಿದೆ. ಆ ಮೊಟ್ಟೆ ವಿಚಾರವನ್ನು ಕೂಡ ನಾವು ಶಿಕ್ಷಣ ಸಚಿವರ ಹತ್ರ ಮಾತಾಡ್ತೇವೆ. ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಯಾಕಂದರೆ ಒಂದು ಮೊಟ್ಟೆಗೆ 2 ರೂಪಾಯಿನ ಕೈಯಿಂದ ಕೊಟ್ಟು ನಮ್ಮ ಹೆಡ್ ಮಾಸ್ಟರ್ಗಳು ಮಕ್ಕಳು ಮೊಟ್ಟೆ ಕೊಡ್ತಾ ಇದ್ದಾರೆ. ಅದು ತುಂಬ ಬರ್ಡನ್ ಆಗ್ತಾ ಇದೆ ನಮ್ಮ ಹೆಡ್ ಮಾಸ್ಟರ್ಗಳಿಗೆ. ಅದನ್ನು ನಮ್ಮ ಶಿಕ್ಷಣ ಸಚಿವರಿಗೆ ಇವತ್ತು ಏನು ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನ ಆಗಿದೆ ಅದನ್ನು ಕೂಡಲೇ ನಾವು ಶಿಕ್ಷಣ ಸಚಿವರು ಭೇಟಿ ಮಾಡಿ ಅವರಿಗೂ ಮನವಿ ಸಲ್ಲಿಸ್ತಾ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳಿಗೂ ಮೆಮೊರಾಂಡ್ ಕೊಟ್ಟು ಆಯುಕ್ತರಿಗೂ ಕೊಟ್ಟು ಇದನ್ನು ಬಗೆಹರಿಸ್ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಈ ಒಂದು ಕಾರ್ಯಕ್ರಮವನ್ನು
ನಡಿಬೇಕಾದ್ರೆ ನಮ್ಮ ಕೇಂದ್ರ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿ ಮಿತ್ರಗಳು, ಒಬ್ಬರೇ ಹೆಸರು ಹೇಳೋದಲ್ಲ, ಎಲ್ಲ ಪದಾಧಿಕಾರಿ ಮಿತ್ರಗಳು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಂಘ ಹೀಗೆ ಮುಂದುವರಿಲಿ, ಈ ಮುಖ್ಯೋಪಾಧ್ಯಾಯರ ಸಂಘ ಚಿರಾಯವಾಗಿರಲಿ ಅಂತ ಹೇಳ್ತಾ, ಈ ಸಂಘಕ್ಕೆ ನಮ್ಮ ನಿವೃತ್ತಿ ಸಂಘದ ಅಧ್ಯಕ್ಷರಾದ ಭೈರಪ್ಪನವರು ಬಂದಿದ್ದರು. ಇವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಒಂದೇನೆ. ಅವರು ಭೈರಪ್ಪರವರಲ್ಲಿ ಷಡಕ್ಷರಿ ಸಾಹೇಬರವರು ಏನು ಬೆಂಬಲ ಕೇಳ್ತಾರೋ ಅದಕ್ಕೆ 100% ಇಡೀ ರಾಜ್ಯದ ಎಲ್ಲ ಬಡ್ತಿ ಪಡೆದ ಮುಖ್ಯೋಪಾಧ್ಯಾಯರು ಸಹಕಾರ ಕೊಡ್ತೇವೆ.